Hi, hello, everyone, namaskara. In the previous class, we are discussed about the transformation ratio. ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅಂತಕ್ಕಂಥ ಒಂದು ಟಾಪಿಕನ್ನು ನೋಡಿದ್ವಿ ಹಿಂದಿನ ಕ್ಲಾಸಲ್ಲಿ. ಇವತ್ತಿನ ಈ ಒಂದು ಮುಂದುವರೆದ ಭಾಗದಲ್ಲಿ ನಾವು ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ಗಳನ್ನು ನಾವು ಪರ್ಟಿಕ್ಯುಲರ್ ರೇಟಿಂಗಲ್ಲಿ ಹೇಳಬೇಕಾಗುತ್ತೆ. ಸೊ ಪರ್ಟಿಕ್ಯುಲರ್ ರೇಟಿಂಗಲ್ಲಿ ಹೇಳಬೇಕಾದ್ರೆ ಅದಕ್ಕಾಗಿ ಒಂದು ಟಾಪಿಕ್ ಇದೆ, ಅದನ್ನೇ ನಾವಿಲ್ಲಿ ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಅಂತ ಹೇಳ್ತೀವಿ. ಏನಿದು ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್, ಯಾವ ರೀತಿ ಟ್ರಾನ್ಸ್ಫಾರ್ಮರ್ಗಳನ್ನ ರೇಟಿಂಗ್ ಮಾಡಲಾಗ್ತದೆ ಅನ್ನೋದನ್ನು ಇವತ್ತಿನ ಈ ಕ್ಲಾಸಲ್ಲಿ ನೋಡೋಣ. ದ ಕೆಪಾಸಿಟಿ ಆಫ್ ದ ಟ್ರಾನ್ಸ್ಫಾರ್ಮರ್ಸ್ ಆರ್ ಆಲ್ವೇಸ್ ರೇಟೆಡ್ ಬೈ ಇಟ್ಸ್ ಅಪರೆಂಟ್ ಪವರ್, ವೋಲ್ಟ್ ಆಂಪೇರ್ ಅಂತ ಹೇಳ್ತೀವಿ, ಆರ್ ಶಾರ್ಟ್ಲಿ ವಿ ಎ ಅಂತ, ಆರ್ ಕೆ ವಿ ಎ. ಈ ನಮ್ಮ ಟ್ರಾನ್ಸ್ಫಾರ್ಮರ್ಗಳನ್ನು ಏನಿದ್ದಾವೆ ಇದನ್ನು ನಾವು ಯಾವಾಗಲೂ ವೋಲ್ಟ್ ಆಂಪೇರ್ ಆರ್ ವಿ ಎ ಅಥವಾ ಕಿಲೋ ವೋಲ್ಟ್ ಆಂಪೇರ್ ಕೆ ವಿ ಎನಲ್ಲಿ ಮಾತ್ರ ಹೇಳ್ತೀವಿ. ನಾಟ್ ಬೈ ಇಟ್ಸ್ ಟ್ರೂ ಪವರ್, ನಾಟ್ ಬೈ ಇಟ್ಸ್ ಟ್ರೂ ಪವರ್. ಟ್ರೂ ಪವರ್ ಮೀನ್ಸ್ ವ್ಯಾಟ್ ಆರ್ ಕಿಲೋ ವ್ಯಾಟ್. ದಟ್ ಈಸ್ ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು ಇಟ್ ಈಸ್ ಆಲ್ವೇಸ್ ಕೆ ವಿ ಎ ಇಂಟು ಕಾಸ್ ಥೀಟಾ. ಈ ವ್ಯಾಟೇಜ್ ಅಥವಾ ಕಿಲೋ ವ್ಯಾಟ್ ಅಂತ ಏನಿದೆ ಇದು ಕೆ ವಿ ಎ ಇಂಟು ಕಾಸ್ ಥೀಟಾ ಆಗಿರ್ತದೆ. ದಟ್ ಈಸ್ ಟ್ರೂ ಪವರ್. ಬಟ್ ಇಲ್ಲಿ ನಾವು ಟ್ರಾನ್ಸ್ಫಾರ್ಮರ್ನ ರೇಟಿಂಗನ್ನು ಹೇಳೋದು ಆಪರೆಂಟ್ ಪವರ್ ಮೇಲೆ. ಆಪರೆಂಟ್ ಪವರ್ ಅಂದರೆ ಏನಂತ ನಿಮ್ಗೆ ಗೊತ್ತು, ಟ್ರೂ ಪವರ್ ಅಂದರೆ ಏನಂತ ಗೊತ್ತು. ಸೊ ಇಲ್ಲಿ ನಾವು ಟ್ರಾನ್ಸ್ಫಾರ್ಮರ್ನ ಆಪರೆಂಟ್ ಪವರ್ನಲ್ಲಿ ಹೇಳ್ತೀವಿ. ದಟ್ ಈಸ್ ವಿ ಎ ವೋಲ್ಟ್ ಆಂಪೇರ್ ಆರ್ ಕೆ ವಿ ಎ ಕಿಲೋ ವೋಲ್ಟ್ ಆಂಪೇರ್ ಆಗಿರುತ್ತೆ ಅಂತ ಹೇಳ್ತೀವಿ. The transformer can be loaded with either resistive, inductive, capacitive or combined. ಸೊ ನಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ನಾವು ಟ್ರಾನ್ಸ್ಫಾರ್ಮರ್ಗೆ ಲೋಡ್ ಹಾಕ್ತಕ್ಕಂಥದ್ದು ಅದು ಪ್ಯೂರ್ ರೆಸಿಸ್ಟಿವ್ ಆಗೋ ಸಾಧ್ಯತೆ ಇದೆ, ಅಥವಾ ಪ್ಯೂರ್ ಇಂಡಕ್ಟಿವ್ ಆಗೋ ಸಾಧ್ಯತೆ ಇರ್ತದೆ, ಹಾಗೆ ಪ್ಯೂರ್ ಕೆಪಾಸಿಟಿವೂ ಆಗ್ಬೋದು, ಆ್ಯಂಡ್ ಅದರ್ವೈಸ್ ಇಟ್ ಈಸ್ ಕಂಬೈನ್ಡ್. ಸೊ ಅದರಲ್ಲಿ ಬೇರೆ ಬೇರೆ ರೆಸಿಸ್ಟಿವ್ ಇಂಡಕ್ಟೆನ್ಸ್, ಇಂಡಕ್ಟಿವ್ ಕೆಪಾಸಿಟೆನ್ಸ್, ಕೆಪಾಸಿಟಿವ್ ರೆಸಿಸ್ಟೆನ್ಸ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಕಂಬೈನ್ಡ್ ಲೋಡ್ ಹಾಕ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ದ ಪವರ್ ಫ್ಯಾಕ್ಟರ್ ಕಾಸ್ ಥೀಟಾ ಅಂತ ಏನು ಹೇಳ್ತೀವಿ, ದಟ್ ಈಸ್ ಪವರ್ ಫ್ಯಾಕ್ಟರ್ ಡಿಪೆಂಡ್ಸ್ ಆನ್ ದಿ ಲೋಡ್ ಆಫ್ ದ ಟ್ರಾನ್ಸ್ಫಾರ್ಮರ್. ಸೊ ನಮ್ಗೆ ಗೊತ್ತಿದೆ, ಎ ಸಿ ಸರ್ಕ್ಯೂಟ್ಸ್ನಲ್ಲಿ ನಾವು ಇದನ್ನು ಕ್ಲೀನಾಗಿ ಸ್ಟಡಿ ಮಾಡಿದ್ದೀವಿ. ಸೊ ಏನು ಹೇಳುತ್ತೆ ಇಲ್ಲಿ, ಪವರ್ ಫ್ಯಾಕ್ಟರ್ ಅಂತಕ್ಕಂಥದ್ದು ಇಟ್ ಈಸ್ ಡಿಪೆಂಡ್ಸ್ ಆನ್ ದ ಲೋಡ್ ಆಫ್ ದ ಟ್ರಾನ್ಸ್ಫಾರ್ಮರ್ ಮೇಲೆ ನಾವು ಯಾವ ಥರದ ಲೋಡ್ ಹಾಕಿದ್ದೀವಿ ಅನ್ನೋದ್ರ ಮೇಲೆ. ಈಗ ರೆಸಿಸ್ಟಿವ್ ಲೋಡ್ ಕೊಟ್ಟಿದ್ದೀವ, ಸೊ ಆವಾಗ ಪವರ್ ಫ್ಯಾಕ್ಟರ್ ಏನಿರ್ತದೆ, ಯೂನಿಟಿ ಪವರ್ ಫ್ಯಾಕ್ಟರ್ ಇರ್ತದೆ. ಹಾಗೆ ಇಂಡಕ್ಟಿವ್ ಲೋಡ್ ಕೊಟ್ಟಿದ್ದೇವೆ ಅಥವಾ ಕೆಪಾಸಿಟಿವ್ ಲೋಡ್ ಕೊಟ್ಟಿದ್ದೇವೆ ಅಥವಾ ಕಂಬೈನ್ಡ್ ಲೋಡ್ ಕೊಟ್ಟಿದ್ದೇವೆ, ಹೀಗೆ ಯಾವ ಥರದ ಲೋಡ್ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ಈ ಪವರ್ ಫ್ಯಾಕ್ಟರ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಇಫ್ ದ ಪಿ ಎಫ್ ಈಸ್ ನೌನ್ ಆಫ್ ದ ಸ್ಪೆಸಿಫಿಕ್ ಲೋಡ್, then only the load current can be calculated, otherwise the load current may be more than rated. ಸೊ ಸಾಮಾನ್ಯವಾಗಿ ನಮಗೆ ಇಂಥದೇ ಲೋಡ್ ಇದೆ ಅಂತ ಅಂದಾಗ ಮಾತ್ರ ನಾವು ಅದನ್ನು ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರ್ವೈಸ್ ನಾವು ಏನಾದರೂ ಕ್ಯಾಲ್ಕುಲೇಟ್ ಮಾಡಿದರೆ ಸೊ ರೇಟೆಡ್ ಕರೆಂಟ್ಗಿಂತ ಅದು ಜಾಸ್ತಿ ಆಗುವಂಥ ಸಾಧ್ಯತೆ ಕೂಡ ಇರ್ತದೆ ಅಂತ. ಇಫ್ ದ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಈಸ್ ಇನ್ ಕೆ ವಿ ಎ, ದ ಲೋಡ್ ಕರೆಂಟ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಡೈರೆಕ್ಟ್ಲಿ ಬೈ ನೋವಿಂಗ್ ಇಟ್ಸ್ ವೋಲ್ಟೇಜ್. ಸೊ ಯಾವಾಗ ನಾವಿಲ್ಲಿ ವಿ ಎ ಆರ್ ಕೆ ವಿ ಎನಲ್ಲಿದೆ ಅಂತ ಹೇಳಿದರೆ, ಸೊ ಅಂದರೆ ಆಪರೆಂಟ್ ಪವರ್ನಲ್ಲಿ ನಾವು ಈ ಕೆ ವಿ ಎ ರೇಟಿಂಗ್ಸ್ ಮಾಡೋದ್ರಿಂದ ನಾವು ಕೇವಲ ಅಲ್ಲಿ ಗೊತ್ತಿರ್ತಕ್ಕಂಥ ನೋವಿಂಗ್ ಇಟ್ಸ್ ವೋಲ್ಟೇಜ್, ನಮ್ಗೆ ಅಲ್ಲಿ ಗೊತ್ತಿರ್ತಕ್ಕಂಥ ವೋಲ್ಟೇಜ್ ರೇಟಿಂಗ್ ಮೇಲೇ ನಾವು ಇದರ ಕೆ ವಿ ಎ ರೇಟಿಂಗ್ಸ್ ಆಫ್ ದ ಟ್ರಾನ್ಸ್ಫಾರ್ಮರ್ನ ಅಥವಾ ಅದರ ಕರೆಂಟನ್ನು, ಲೋಡ್ ಕರೆಂಟನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ. ಲೋಡ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನನಗೆ ಅಲ್ಲಿ ವೋಲ್ಟೇಜ್ ಗೊತ್ತಿದ್ದರೆ ಸಾಕು, ಆವಾಗ ನಾನು ಅದನ್ನು ವೋಲ್ಟ್ ಆಂಪೇರಲ್ಲಿ ಅಥವಾ ಕಿಲೋ ವೋಲ್ಟ್ ಆಂಪೇರಲ್ಲಿ ನಾವು ಅದನ್ನು ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಹಾಗೆಯೇ ನಾವು ಟ್ರಾನ್ಸ್ಫಾರ್ಮರ್ನ ಆ ಕಾರಣದಿಂದಾಗಿಯೇ ಕೆ ವಿ ಎ ಆರ್ ವಿ ಎ ರೇಟಿಂಗ್ಸಲ್ಲಿ ನಾವು ಟ್ರಾನ್ಸ್ಫಾರ್ಮರ್ಗಳನ್ನ ನೋಡ್ತೀವಿ. ಸೊ ಈ ಒಂದು ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ನಮಗೆ ಗೊತ್ತಾಗಬೇಕು ಅಂತ ಹೇಳಿದರೆ, ಸೊ ನಾವಿಲ್ಲೇನು ಮಾಡ್ಬೋದು, ಒಂದು ಸಿಂಪಲ್ ಕ್ಯಾಲ್ಕುಲೇಷನನ್ನು ನಾವು ನೋಡೋದ್ರ ಮುಖಾಂತರ
Hence, the transformer are rated in VA or KVA because the safety maximum load current can be calculated without knowing power factor. So ನನಗೆ ಪವರ್ ಫ್ಯಾಕ್ಟರ್ ಗೊತ್ತಿಲ್ಲದ್ರೂ ಕೂಡ ನಾನು ಈ KVA ಅಥವಾ VA ರೇಟಿಂಗ್ಸಲ್ಲಿ ಟ್ರಾನ್ಸ್ಫಾರ್ಮರ್ ಇರೋದ್ರಿಂದ ನಾವಿದರ ಮ್ಯಾಕ್ಸಿಮಮ್ ಲೋಡ್ ಕರೆಂಟನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದಾಗಿದೆ. ಸೊ ದ KVA ಆಫ್ ದ ಪ್ರೈಮರಿ ಮಸ್ಟ್ ಈಕ್ವಲ್ ಟು the KVA of the secondary under the ideal transformer concept. So ಇಲ್ಲಿ ಏನು ಹೇಳ್ತದೆ, the KVA of the primary ಅಂದರೆ ಪ್ರೈಮರಿ ಸೈಡ್ ವೈಂಡಿಂಗ್ ಅಂತ ಮಸ್ಟ್ ಈಕ್ವಲ್ ಟು ದ KVA of the secondary side winding under the ideal transformer concept. ಐಡಿಯಲ್ ಟ್ರಾನ್ಸ್ಫಾರ್ಮರ್ ಕಾನ್ಸೆಪ್ಟ್ ನಿಮ್ಗೆ ಈಗಾಗಲೇ ಅರ್ಥ ಆಗಿದೆ. ಸೊ ಆ ಒಂದು ಕಾನ್ಸೆಪ್ಟ್ ಅಂಡರ್ನಲ್ಲಿ ಇಲ್ಲಿ ಅಂದರೆ ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ ಅರ್ಥ. ಅಂದರೆ KVA ಆಫ್ ಎ ಪ್ರೈಮರಿ ಮಸ್ಟ್ ಈಕ್ವಲ್ ಟು KVA ಆಫ್ ಎ ಸೆಕೆಂಡರಿ ಅಂತ ಅರ್ಥ ಕೊಡ್ತದೆ. ದಿಸ್ ಈಸ್ ನಥಿಂಗ್ ಬಟ್ ಪವರ್ ಇನ್ಪುಟ್ ಈಸ್ ಈಕ್ವಲ್ ಟು ಪವರ್ ಔಟ್ಪುಟ್ ಅಂತ ಅರ್ಥ ಆಗುತ್ತೆ. ವಿ ನೋ ದ್ಯಾಟ್ ದ ಟರ್ಮಿನಲ್ ವೋಲ್ಟೇಜ್ ರೇಷಿಯೋ ಈಸ್ ಈಕ್ವಲ್ ಟು ಟರ್ನ್ಸ್ ರೇಷಿಯೋ. ಟರ್ಮಿನಲ್ ವೋಲ್ಟೇಜ್ ಈಕ್ವಲ್ ಟು ಟರ್ನ್ಸ್ ರೇಷಿಯೋ ಆಗಿರ್ತದೆ. ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕರೆಂಟ್ಸ್ ಆರ್ ಇನ್ವರ್ಸ್ಲಿ ರಿಲೇಟೆಡ್ ಟು ದ ಟರ್ನ್ಸ್ ರೇಷಿಯೋ. ನಾವು ರೇಷಿಯೋ ಆಫ್ ಟ್ರಾನ್ಸ್ಫಾರ್ಮರ್ನಲ್ಲಿ ನಾವು ನೋಡಿದ್ದೇವೆ ಇದನ್ನು. ಸೊ ಆ ಒಂದು ಏನಿದೆ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕರೆಂಟ್ಸ್ ಆರ್ ಇನ್ವರ್ಸ್ಲಿ ರಿಲೇಟೆಡ್ ಟು ದ ಟರ್ನ್ಸ್ ರೇಷಿಯೋ. ಅದಕ್ಕೋಸ್ಕರ ನಾವು ಆ ಒಂದು ಫಾರ್ಮುಲನ್ನು ನಾವು I1 ಮೇಲ್ಗಡೆ ಬಂದರೆ I2 ಕೆಳಗಡೆ ಬರುತ್ತೆ. ಸೊ ಅದರಂತೆಯೇ V2 ಮೇಲಿದೆ, N2 ಮೇಲಿದೆ. ಸೊ ಹಾಗಾಗಿ ಆ ಒಂದು ರೇಷಿಯೋ ಏನಿದೆ ಅದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರನ್ನು ಅತ್ಯಂತ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹಿಯರ್ ಒಂದು ಎಕ್ಸಾಂಪಲ್ ಇದೆ. ಆ ಒಂದು ಎಕ್ಸಾಂಪಲ್ ಏನು ಅನ್ನೋದನ್ನು ನೋಡೋಣ. ಎ 100 KVA 2400/240 volt. This is the rating of the transformer. 100 KVA 2400/240 volt 50 Hertz transformer has 300 turns on the secondary winding. 300 turns on the secondary winding. Calculate number 1 A, the approximate value of primary and secondary currents. B, the number of primary turns. And C, the maximum flux ಅಥವಾ φm ಅಂತ ಏನು ಹೇಳ್ತೀವಿ, ಇದು ದ ಮ್ಯಾಕ್ಸಿಮಮ್ ಫ್ಲಕ್ಸ್ ಇನ್ ದ ಕೋರ್. ಇದನ್ನು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ಕ್ವಶನನ್ನು ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರೆ, ಸೊ ಅದರಲ್ಲಿ ಏನೆಲ್ಲ ಗಿವನ್ ಡೇಟಾಸ್ ಇದೆ ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಅಂತ ಹೇಳ್ತಾವಲ್ಲ ಅದು. ಸೊ ದ ರೇಟಿಂಗ್ ಆಫ್ ದ ಟ್ರಾನ್ಸ್ಫಾರ್ಮರ್ ಈಸ್ 100 KVA ಅಂತ ಇದೆ ಅಲ್ಲಿ. ಆ್ಯಂಡ್ ದೆನ್ ಫ್ರೀಕ್ವೆನ್ಸಿ ಆಫ್ ದ ಸಪ್ಲೈ ಅದು 50 Hertz ಇದೆ. ಹಾಗೆ ಪ್ರೈಮರಿ ವೋಲ್ಟೇಜ್ ಅಥವಾ VP ಅಂತ ಏನು ಹೇಳ್ತೀವಿ, ಪ್ರೈಮರಿ ವೋಲ್ಟೇಜ್ 2400 volts ಇದೆ. ಹಾಗೆ ಸೆಕೆಂಡರಿ ವೋಲ್ಟೇಜ್ VS ಅಂತ ಏನು ಹೇಳ್ತೀವಿ ಅದು 240 volts ಇದೆ. ಹಾಗೆ ನಮ್ಮ ಕ್ವಶನಲ್ಲಿ ಕೊಟ್ಟಿರೋ ಹಾಗೆ ಸೆಕೆಂಡರಿ ಟರ್ನ್ಸ್ ಅಂದರೆ NS ಅಂತ ಏನು ಹೇಳ್ತೀವಿ, ದಟ್ ಈಸ್ 300 ಟರ್ನ್ಸ್ ಇದೆ. ಆ್ಯಸ್ ಪರ್ ದ ಕ್ವಶನ್ ದೀಸ್ ಆರ್ ಆಲ್ ದ ಗಿವನ್ ಡೇಟಾಸ್ ಅಂತ ಹೇಳ್ತೀವಿ. ಸೊ ಈ ಗಿವನ್ ಡೇಟಾಸನ್ನು ಇಟ್ಕೊಂಡು ನಮಗೆ ಗೊತ್ತಿರೋ ಹಾಗೆ ವಿ ನೌ EP is equal to 4.44 into F into NP into φm ಅಂದರೆ ಮ್ಯಾಕ್ಸಿಮಮ್ ಫ್ಲಕ್ಸ್ ಅಂತ. ಈ ಒಂದು ಈಕ್ವೇಷನನ್ನು ನಾವು ನೋಡಿದ್ದೀವಿ ಈಗ ಆಲ್ರೆಡಿ. EMF ಈಕ್ವೇಷನ್ ಆಫ್ ಟ್ರಾನ್ಸ್ಫಾರ್ಮರ್ನ ನಾವು ಸ್ಟಡಿ ಮಾಡಬೇಕಾದ್ರೆ ಈ ಈಕ್ವೇಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಹಾಗೆಯೇ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ ಅನ್ನೋದನ್ನು ತಿಳ್ಕೊಬೇಕಾದಾಗ ಈ ಒಂದು ಈಕ್ವೇಷನ್ ಬಗ್ಗೆ ಕೂಡ ನಾವು ತಿಳ್ಕೊಂಡಿವಿ. ದಟ್ ಈಸ್ VP divided by VS is equal to IS divided by IP is equal to EP divided by ES is equal to NP divided by NS. This is the transformation ratio. So ಹಾಗೆಯೇ VP IP is equal to VS IS is equal to KVA ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ ದ ನೌನ್, ನಮಗೆ ಗೊತ್ತಿರ್ತಕ್ಕಂಥದ್ದು ಇವಿಷ್ಟು ಇದ್ದಾವೆ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಏನು ಸ್ಟಡಿ ಮಾಡ್ತಾ ಬಂದಿದ್ದೀವಿ, ಬೇಸ್ಡ್ ಆನ್ ದಟ್ ವಿ ನೋ ಆಲ್ ದೀಸ್ ಈಕ್ವೇಷನ್ಸ್, ಆಲ್ ದೀಸ್ ಫಾರ್ಮುಲಾಸ್ ಅಂತ ಹೇಳ್ತೀವಿ.
ಸೊ ಹಾಗಾದರೆ ನಾವು ಈ ಪ್ರೀವಿಯಸ್ ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ನಾವಿಲ್ಲಿ ಏನನ್ನೆಲ್ಲ ಫೈಂಡ್ ಮಾಡಬೇಕಾಗಿದೆ ಟು ಬಿ ಫೈಂಡ್ ಔಟ್ ಏನೇನಿದೆ ಟು ಬಿ ಫೈಂಡ್ ಔಟ್ ಫಸ್ಟ್ ಒನ್ ಪ್ರೈಮರಿ ಕರೆಂಟ್ IP ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗೆ ಸೆಕೆಂಡರಿ ಕರೆಂಟ್ IS, this is not IP, this is IS. So this is secondary current IS and primary turns NP ಅಂದರೆ ಪ್ರೈಮರಿ ವೈಂಡಿಂಗಲ್ಲಿರ್ತಕ್ಕಂಥ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ ಅಂತೇಳಿ ನಾನಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗೆಯೇ ಮ್ಯಾಕ್ಸಿಮಮ್ ಫ್ಲಕ್ಸ್ 5M ಇಷ್ಟನ್ನು ನಾವು ಈ ಒಂದು ಕ್ಯಾಲ್ಕುಲೇಷನಲ್ಲಿ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹಾಗಾದರೆ ಸೊಲ್ಯೂಷನ್ ಏನಿದೆ ಇದರಲ್ಲಿ? ಫಸ್ಟು IP ಅಂದರೆ ಫುಲ್ ಲೋಡ್, ಸಾಮಾನ್ಯವಾಗಿ ಇನ್ಪುಟ್ ಅಂತ ಏನು ಹೇಳ್ತೀವಿ, ದಟ್ ಈಸ್ ದ ಫುಲ್ ಲೋಡ್ ಇನ್ಪುಟ್. IP ಈಸ್ ಈಕ್ವಲ್ ಟು KVA ಇಂಟು 1000 ಡಿವೈಡೆಡ್ ಬೈ VP. ಸೊ ಇಲ್ಲಿ ನಾವು ಈ ಪ್ರೀವಿಯಸ್ನಲ್ಲಿ ಏನೊಂದು ಫಾರ್ಮುಲಾ ಇದೆ ಅಲ್ಲ, ಇದನ್ನು ನಾವಿಲ್ಲಿ ತೊಗೊಂಡಿದ್ದೀವಿ. ಯಾವುದು? VP IP ಈಸ್ ಈಕ್ವಲ್ ಟು VS IS ಈಸ್ ಈಕ್ವಲ್ ಟು KVA. ಇದನ್ನೇ ನಾವಿಲ್ಲಿ ಆಧಾರವಾಗಿ ಇಟ್ಕೊಂಡು ಸೊ IP ಈಸ್ ಈಕ್ವಲ್ ಟು KVA ಇಂಟು 1000 ಡಿವೈಡೆಡ್ ಬೈ VP ಅಂತ ಹೇಳ್ತೀವಿ. ಸೊ ನಮಗಿಲ್ಲಿ KVA ಗೊತ್ತು, ಆಲ್ರೆಡಿ ನಮ್ಮ ಕ್ವಶನಲ್ಲಿ ಕೊಟ್ಟಿದೆ. ಅದು ಎಷ್ಟಿದೆ? 100 KVA ಅಂತ ಕೊಟ್ಟಿದೆ. ಸೊ ಇಂಟು 1000 ಯಾಕೆ ಮಾಡ್ತಿದ್ದೇವೆ ನಾವಿಲ್ಲಿ ಅಂತೇಳಿದ್ರೆ ಅದು KVA ರೇಟಿಂಗಲ್ಲಿದೆ. ಸೊ ನಾನು ಇಲ್ಲಿ ಕರೆಂಟನ್ನು ನಾನು ಇವಾಗ ಆಂಪೇರ್ ರೇಟಿಂಗಲ್ಲಿ ತೊಗೋಬೇಕು. ಹಾಗಾಗಿ ಅದನ್ನು ಇಂಟು 1000 ಮಾಡೋದ್ರಿಂದ ಏನಾಗುತ್ತೆ? ಆ KVA ಇದ್ದದ್ದು VA ಆಗುತ್ತೆ. KVA ಇದ್ದದ್ದು VA ಆಗುತ್ತೆ. ಸೊ ದಟ್ ಈಸ್ 1 lakh ಅಂದರೆ 100 ಇಂಟು 1000 ಈಸ್ ಈಕ್ವಲ್ ಟು 1 lakh ಆಯಿತು. ಡಿವೈಡೆಡ್ ಬೈ VP ಇದೆ. ಸೊ ಈ VP ನನಗೆ ವ್ಯಾಲ್ಯೂ ಗೊತ್ತು. VP ವ್ಯಾಲ್ಯೂ ಎಷ್ಟು? 2400. KVA ವ್ಯಾಲ್ಯೂ ಬಂದು 100 ಇದೆ, VP ವ್ಯಾಲ್ಯೂ ಬಂದು 2400 ಇದೆ. ವಿ ಕ್ಯಾನ್ ಪುಟ್ ದೀಸ್ ಟೂ ವ್ಯಾಲ್ಯೂಸ್, ವಿ ಗೆಟ್ 1 lakh ಡಿವೈಡೆಡ್ ಬೈ 2400. ಸೊ ಅದನ್ನು ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದರೆ, ಡಿವೈಡ್ ಮಾಡಿದರೆ ನನಗೆ ಬರ್ತಕ್ಕಂಥ ಆನ್ಸರು 41.7 amps. ದಿಸ್ ಈಸ್ ದ ಇನ್ಪುಟ್ ಕರೆಂಟ್ IP ಅಂತ ಹೇಳ್ತೀವಿ. ಸೊ ದಿಸ್ ಇನ್ಪುಟ್ ಕರೆಂಟ್ ಈಸ್ ಈಕ್ವಲ್ ಟು 41.7 amps ಅಂತ ಹೇಳ್ತೀವಿ. ಸೊ ದೆನ್ ಸೆಕೆಂಡ್ ಒನ್ IS ಈಸ್ ಈಕ್ವಲ್ ಟು, ಸೊ ನಮ್ಗೆ ಗೊತ್ತಾಗಿದೆ ಇವಾಗ. ಸೊ ದಟ್ ಈಸ್ ದ ಸೇಮ್ 1 lakh ಡಿವೈಡೆಡ್ ಬೈ VS. IS ಈಸ್ ಈಕ್ವಲ್ ಟು 1 lakh ಡಿವೈಡೆಡ್ ಬೈ VS ಆಗುತ್ತೆ. ಇಲ್ಲಿ VS ನಮ್ಗೆ ಗೊತ್ತಿದೆ, ಆ್ಯಸ್ ಪರ್ ಗಿವನ್ ಡಾಟಾ 240 ನಮಗೆ ಗೊತ್ತಿದೆ. ಸೊ ಅಲ್ಲಿಗೆ ಏನಾಗುತ್ತೆ ನನಗೆ IS ಈಸ್ ಈಕ್ವಲ್ ಟು 417 amps ಆಗುತ್ತೆ. 417 amps ಆಗುತ್ತೆ. ಸೊ ದಿಸ್ ಈಸ್ ದ ಸೆಕೆಂಡರಿ ಸೈಡ್ ಕರೆಂಟ್. ದಿಸ್ ಈಸ್ ದ 41.7 amps ಏನಿದೆ ಅದು ಪ್ರೈಮರಿ ಕರೆಂಟ್ ಆಗುತ್ತೆ. ಸೊ ಎರಡನೇದಾಗಿ VP ಡಿವೈಡೆಡ್ ಬೈ VS ಈಸ್ ಈಕ್ವಲ್ ಟು 2400. VP ಗೊತ್ತಿದೆ ನಮಗೆ 2400 ಆ್ಯಂಡ್ VS 240, ಅದು ಕೂಡ ನಮ್ಮ ಗಿವನ್ ಡೇಟಾದಲ್ಲಿ ಕ್ವಶನಲ್ಲಿ ಬಂದಿರತಕ್ಕಂಥ. ಸೊ ಹಾಗಾಗಿ 2400 ಡಿವೈಡೆಡ್ ಬೈ 240 ಈಸ್ ಈಕ್ವಲ್ ಟು 10. ಸೊ ಅಲ್ಲಿಗೆ ಈಸ್ ಈಕ್ವಲ್ ಟು NP ಬೈ NS. ಸೊ ನಮ್ಮ ಹಿಂದಿನ ಫಾರ್ಮುಲಾ ಹೇಳುತ್ತೆ. ಸೊ ಆ ಫಾರ್ಮುಲಾ ನೋಡಿದರೆ ನಮಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಓಕೆ. ಸೊ ಲೈಕ್ ದಿಸ್ ಇಲ್ಲಿ ಏನಾಗುತ್ತೆ ನನಗೆ ಇವಾಗ? ಸೊ 2400 ಡಿವೈಡೆಡ್ ಬೈ 240 ಈಸ್ ಈಕ್ವಲ್ ಟು 10. ದಟ್ ಈಸ್ ಈಕ್ವಲ್ ಟು NP ಡಿವೈಡೆಡ್ ಬೈ NS. ದೇರ್ ಫೋರ್ NP ಈಸ್ ಈಕ್ವಲ್ ಟು, ದ ಫಾರ್ಮುಲಾ ಅಲ್ಲಿ ಮೇಲ್ಗಡೆನೇ ಇದೆ ನನಗೆ. NP ಈಸ್ ಈಕ್ವಲ್ ಟು, ಸೊ ಇದನ್ನೇ ಜಸ್ಟ್ ಕ್ರಾಸ್ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗೆ. ಸೊ ಅಲ್ಲಿಗೆ NP ಈಸ್ ಈಕ್ವಲ್ ಟು 10 ಇಂಟು NS ಆಗುತ್ತೆ. ಸೊ 10 ನನಗೆ ಗೊತ್ತಿದೆ, ಅಲ್ಲಿ ಮೇಲ್ಗಡೆದನ್ನು ಕೆಳಗಡೆ ನೇರವಾಗಿ ತೊಗೊಳ್ತೀನಿ. ಇಂಟು 300 ಅಂದರೆ ಸೆಕೆಂಡರಿ ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್ ನನಗೆ ಗೊತ್ತಿದೆ. NS ಅಂತ ಹೇಳಿದರೆ ಸೆಕೆಂಡರಿ ನಂಬರ್ ಆಫ್ ಟರ್ನ್ಸ್. ದಟ್ ಈಸ್ ಗಿವನ್ ಡೇಟಾ 300 ಟರ್ನ್ಸ್. ಅಲ್ಲಿಗೆ 10 ಇಂಟು 300 ಈಸ್ ಈಕ್ವಲ್ ಟು 3000 ಟರ್ನ್ಸ್ ಆಗುತ್ತೆ. ದಿಸ್ ಈಸ್ ಯಾವುದಿದು? ನಮ್ಮ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್. ಸೆಕೆಂಡರಿನಲ್ಲಿ 300 ಇದೆ ಅನ್ನೋದನ್ನು ನಾನು ಕ್ವಶನಲ್ಲಿ ಗಿವನ್ ಡೇಟಾದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಫೈಂಡ್ ಔಟ್ ಮಾಡಬೇಕಾಗಿರೋದು ಪ್ರೈಮರಿ ನಂಬರ್ ಆಫ್ ಟರ್ನ್ಸು. ದಟ್ ಪ್ರೈಮರಿ ನಂಬರ್ ಆಫ್ ಟರ್ನ್ಸ್ ಈಸ್ ಈಕ್ವಲ್ ಟು 3000 ಟರ್ನ್ಸ್ ಆಗುತ್ತೆ. ದೆನ್
ಮೂರನೇದಾಗಿ 4.44 ಇಂಟು ಎಫ್ ಇಂಟು ಎನ್ ಪಿ ಇಂಟು 5 ಮ್ಯಾಕ್ಸಿಮಮ್. ಇದು ನಮಗೆ ಗೊತ್ತಿರ್ತಕ್ಕಂಥ ಇ ಎಮ್ ಎಫ್ ಈಕ್ವೇಷನ್. ಪ್ರೈಮರಿ ಇ ಎಮ್ ಎಫ್ ಈಸ್ ಈಕ್ವಲ್ ಟು ಅಂದರೆ ಪ್ರೈಮರಿ ಇ ಎಮ್ ಎಫ್ ಈಸ್ ಈಕ್ವಲ್ ಟು 4.44 ಇಂಟು ಎಫ್ ಇಂಟು ಎನ್ ಪಿ ಇಂಟು 5 ಮ್ಯಾಕ್ಸಿಮಮ್ ಅಂತ ನಮಗೆ ಗೊತ್ತಿದೆ. ಬೇಸ್ಡ್ ಆನ್ ದಿಸ್ ಈಕ್ವೇಷನ್ 5 ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್ ಫ್ಲಕ್ಸನ್ನು ನಾನೀಗ ಫೈಂಡ್ ಔಟ್ ಮಾಡಬೇಕಾಗಿದೆ. ಸೊ ಮ್ಯಾಕ್ಸಿಮಮ್ ಫ್ಲಕ್ಸ್ 5 ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು 2400 ಡಿವೈಡೆಡ್ ಬೈ 4.44 ಇಂಟು 50 ಇಂಟು 3000. ಸೊ ಅದು ಹೇಗೆ ಮಾಡೋದು ಅಂತ ಗೊತ್ತಲ್ಲ ನಿಮಗೆ. ಜಸ್ಟ್ ಸಿಂಪ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ದಂಗೆ. ಈಗ ನನಗೆ ಇಲ್ಲಿ ಎಲ್ಲಿದೆ ಫ್ಲಕ್ಸ್ ಮ್ಯಾಕ್ಸಿಮಮ್ ಅನ್ನೋದು ಈ ಜಾಗದಲ್ಲಿದೆ. ಸೊ ಅದನ್ನು ನಾನು ಅಲ್ಲೇ ಬಿಡ್ತೀನಿ. ಸೊ ಅದನ್ನಲ್ಲೇ ಬಿಟ್ಟೆ ಅಂತ ಹೇಳಿದ್ರೆ ಈ ಹಿಂದಿರ್ತಕ್ಕಂಥ 4.44 ಇಂಟು ಎಫ್ ಇಂಟು ಎನ್ ಪಿ ಅನ್ನೋದು ಎಲ್ಲಿ ಬರ್ತದೆ, ಕೆಳಗಡೆ ಬರ್ತದೆ. ಸೊ ಮೇಲಿದ್ದಿದ್ದು ಕೆಳಗಡೆ ಬಂತು. ಸೊ ಅದು ಆ ಬೇಸ್ ಮೇಲೆ ನಾವಿಲ್ಲಿ ಈ ಒಂದು ಏನು ಅರ್ಥಮೆಟಿಕ್ ರೂಲ್ಗಳಿದ್ದಾವೆ ಅದನ್ನೆಲ್ಲ ಅಪ್ಲೈ ಮಾಡಿದ್ರೆ ಆಯಿತು ಅಷ್ಟೇ. ಸೊ ಅದನ್ನು ಅಪ್ಲೈ ಮಾಡ್ಕೊಂಡು ನಾನೇನು ಮಾಡ್ತೀನಿ, ಇ ಪಿ ಡಿವೈಡೆಡ್ ಬೈ ಅವಾಗ ಫ್ಲಕ್ಸ್ ಮ್ಯಾಕ್ಸಿಮಮ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇ ಪಿ ಡಿವೈಡೆಡ್ ಬೈ 4.44 ಇಂಟು ಎಫ್ ಇಂಟು ಎನ್ ಪಿ ಆಗುತ್ತೆ. ಸೊ ಆವಾಗ ಇ ಪಿ ಈಸ್ ಈಕ್ವಲ್ ಟು 2400, ಇಟ್ ಈಸ್ ದ ನೌನ್ ಗಿವನ್ ಡೇಟಾ, ಆ್ಯಂಡ್ ಡಿವೈಡೆಡ್ ಬೈ 4.44 ಇದು ನನಗೆ ಕಾನ್ಸ್ಟಂಟ್ ಗೊತ್ತಿದೆ, ಇಂಟು 50 ಆಲ್ರೆಡಿ ನನಗೆ ಗಿವನ್ ಡೇಟಾದಲ್ಲಿ ಸಪ್ಲೈ ಫ್ರೀಕ್ವೆನ್ಸಿ ಎಷ್ಟು ಅಂತ ಕೊಟ್ಟಿದೆ. ಸೊ ದಟ್ ಈಸ್ ದ 50 ಹರ್ಟ್ಸ್ ಇಂಟು 3000 ಅಂದರೆ ಈಗಷ್ಟೇ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೇವಲ್ಲ, ದಿಸ್ ಈಸ್ 3000 ಟರ್ನ್ಸ್, ಪ್ರೈಮರಿ ಟರ್ನ್ಸ್. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ, 0.0036 ವೆಬರ್ಸ್. ನಾವು ಮ್ಯಾಕ್ಸಿಮಮ್ ಫ್ಲಕ್ಸನ್ನು ಯಾವುದರಲ್ಲಿ ಅಳತೆ ಮಾಡ್ತೀವಿ ಅಂತ ಹೇಳಿದ್ವಿ, ವೆಬರಲ್ಲಿ ನಾವು ಇದನ್ನು ಅಳತೆ ಮಾಡ್ತೀವಿ ಅಂತ ಹೇಳಿತ್ತು. ಸೊ ವೆಬರಲ್ಲಿ ಅಳತೆ ಮಾಡೋದ್ರಿಂದ ಅದನ್ನು 0.0036 ವೆಬರ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರೀತಿಯಲ್ಲಿ ನಾವು ಇದನ್ನು ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಹಾಗೆ ಇನ್ನೂ ಒಂದು ಎಕ್ಸಾಂಪಲನ್ನು ನೋಡೋಣ. ಆ ಒಂದು ಎಕ್ಸಾಂಪಲ್ ನೋಡಿದ್ರೆ ಇನ್ನೂ ನಿಮಗೆ ಜಾಸ್ತಿ ಯಾವುದ್ರ ಬಗ್ಗೆ, ಈ ಒಂದು ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಬಗ್ಗೆ ಇರ್ಬೋದು, ಅದರ ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ಗಳು ಏನಿರುತ್ತೆ ಅನ್ನೋದು ವೆರಿ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ಈಗ ಸೆಕೆಂಡ್ ಒನ್ ಎಕ್ಸಾಂಪಲನ್ನು ನೋಡೋಣ. ಇನ್ ಎ ಟ್ರಾನ್ಸ್ಫಾರ್ಮರ್ ದ ನಂಬರ್ ಆಫ್ ಟರ್ನ್ಸ್ ಪರ್ ವೋಲ್ಟ್, ಅದು ನಿಮಗೆ ಗೊತ್ತಿದೆ, ನಂಬರ್ ಆಫ್ ಟರ್ನ್ಸ್ ಪರ್ ವೋಲ್ಟ್ ಅಂತ ಹೇಳ್ತೀವಿ, ಈಸ್ 8. ದ ಪ್ರೈಮರಿ ವೋಲ್ಟೇಜ್ ಈಸ್ 110 ವೋಲ್ಟ್ಸ್. ಪ್ರೈಮರಿ ವೋಲ್ಟೇಜ್ ಎಷ್ಟಿದೆ, 110 ವೋಲ್ಟ್ಸ್ ಇದೆ. ಫೈಂಡ್ ದಿ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟರ್ನ್ಸ್ ಆಫ್ ವೈರ್ ಇಫ್ V2 ಈಸ್ ಟು ಬಿ 25 ವೋಲ್ಟ್ಸ್. ನೋಡಿ ನಮಗಿಲ್ಲಿ ಪ್ರೈಮರಿ ವೋಲ್ಟೇಜು 110 ವೋಲ್ಟ್ಸನ್ನು ಕೊಟ್ಟಿದ್ದಾರೆ, ಹಾಗೆ V2 ಎಷ್ಟಿದೆ, 25 ವೋಲ್ಟ್ಸ್ ಇದೆ. ನಾನಿಲ್ಲಿ ಅದನ್ನು ಆಧಾರವಾಗಿ ಇಟ್ಕೊಂಡು ಅಂದರೆ ಗಿವನ್ ಡೇಟಾದಲ್ಲಿ ನನಗೇನು ಬರುತ್ತೆ, ಇಲ್ಲಿ ಜಸ್ಟ್ V1 ಅಂದರೆ ಪ್ರೈಮರಿ ವೋಲ್ಟೇಜ್, V1 ಈಸ್ ಈಕ್ವಲ್ ಟು ಎಷ್ಟಿದೆ, 110 ವೋಲ್ಟ್ಸ್ ಇಲ್ಲಿ ಕ್ವಶನಲ್ಲಿ ಕೊಟ್ಟಿದೆಯಲ್ಲ, ದಿಸ್ ಈಸ್. ಆ್ಯಂಡ್ ಸೆಕೆಂಡ್ ಒನ್ ಏನಿದೆ ನೋಡಿ, ಪ್ರೈಮರಿ ಟರ್ನ್ಸ್ ಡಿವೈಡೆಡ್ ಬೈ ಪ್ರೈಮರಿ ವೋಲ್ಟೇಜ್ ಈಸ್ ಈಕ್ವಲ್ ಟು N1 ಡಿವೈಡೆಡ್ ಬೈ V1 ಅಂತ ಅರ್ಥ. N1 ಡಿವೈಡೆಡ್ ಬೈ V1 ಈಸ್ ಈಕ್ವಲ್ ಟು 8, ದಟ್ ಈಸ್ ಇನ್ ಕ್ವಶನ್ 8. ಸೊ ಗಿವನ್ ಡೇಟಾದಲ್ಲಿ ಬಂದಿರತಕ್ಕಂಥದ್ದು ಇದು ಕೂಡ N1 ಬೈ V1 ಈಸ್ ಈಕ್ವಲ್ ಟು 8 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ V2 ಈಸ್ ಈಕ್ವಲ್ ಟು 25 ವೋಲ್ಟ್ಸ್ ಅಂತ ಹೇಳ್ತೀವಿ. V2 ಈಸ್ ಈಕ್ವಲ್ ಟು 25 ವೋಲ್ಟ್ಸ್. ಸೊ ಅದು ಕೂಡ ನನಗಿಲ್ಲಿ ಕ್ವಶನಲ್ಲಿ ಬಂದಿರತಕ್ಕಂಥದ್ದು. ದೀಸ್ ಆರ್ ಆಲ್ ಗಿವನ್ ಡೇಟಾಸ್. ಈ ಡಾಟಾ ಗಿವನ್ಸನ್ನು ಇಟ್ಕೊಂಡು ನಾನೇನು ಮಾಡಬೇಕಾಗಿದೆ, ನನಗೆ ಗೊತ್ತಿರೋದು ಏನಿಲ್ಲಿ, ವಿ ನೋ V1 ಡಿವೈಡೆಡ್ ಬೈ V2 ಈಸ್ ಈಕ್ವಲ್ ಟು N1 ಡಿವೈಡೆಡ್ ಬೈ N2 ಆರ್ N1 ಡಿವೈಡೆಡ್ ಬೈ V1 ಈಸ್ ಈಕ್ವಲ್ ಟು N2 ಡಿವೈಡೆಡ್ ಬೈ V2. ಸೊ ಇದು ನನಗೆ ಗೊತ್ತಿರ್ತಕ್ಕಂಥದ್ದು ಈಕ್ವೇಷನ್ನು. ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಫೈಂಡ್ ಔಟ್ N1 ಆ್ಯಂಡ್ N2. ಆ್ಯಸ್ ಪರ್ ದಿ ಕ್ವಶನ್ ನಾನು ಈಗ ಇಲ್ಲೇನು ಕಂಡುಹಿಡಿಬೇಕಾಗಿದೆ, N1 ಆ್ಯಂಡ್ N2 ನಾನು ಫೈಂಡ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ಯಾವ ರೀತಿ ನಾನು ಇದನ್ನು ಫೈಂಡ್ ಮಾಡೋದು, ಸೊಲ್ಯೂಷನ್. ಪ್ರೈಮರಿ ಟರ್ನ್ಸ್ ಗೊತ್ತಿದೆ ನಮಗೆ, ಇಲ್ಲಿ ಡಿವೈನ್ ಡೇಟಾದಲ್ಲಿ ಕೊಟ್ಟಿದ್ದಾರೆ N1 ಡಿವೈಡೆಡ್ ಬೈ V1 ಈಸ್ ಈಕ್ವಲ್ ಟು 8 ಅಂತ ಹೇಳ್ಬಿಟ್ಟು ನನಗೆ ಗಿವನ್ ಡೇಟಾದಲ್ಲಿ ಬಂದಿದೆ. ಹಾಗೆ N1 ಈಸ್ ಈಕ್ವಲ್ ಟು 8 ಇಂಟು 110. ಸೊ ಅದನ್ನೇ ಜಸ್ಟ್ ಪ್ರೈಮರಿ ಟರ್ನ್ಸ್ ಈಸ್ ಈಕ್ವಲ್ ಟು ಅಂತಕ್ಕಂಥದ್ದು ಇಲ್ಲಿ ಬರ್ತದೆ, ಈಸ್ ಈಕ್ವಲ್ ಟು N1 ಡಿವೈಡೆಡ್ ಬೈ V1 ಈಸ್ ಈಕ್ವಲ್ ಟು 8.
ಸೊ ದ್ಯಾಟ್ಸ್ N1 ಈಸ್ ಈಕ್ವಲ್ ಟು, ಆ ಫಾರ್ಮುಲಾನನ್ನು ಮೇಲ್ಗಡೆ ಫಾರ್ಮುಲಾನನ್ನು ನಾವು ತಿರುಚಿದ್ದೀವಿ ಅಷ್ಟೇ ಇಲ್ಲಿ. N1 ಈಸ್ ಈಕ್ವಲ್ ಟು 8 ಇಂಟು 110 ಪ್ರೈಮರಿ ಟರ್ನ್ಸ್, ಅಂದರೆ ಅಲ್ಲಿ ಗೊತ್ತಾಗುತ್ತೆ ನಮಗೆ ಪ್ರೈಮರಿ ಟರ್ನ್ಸ್ ಈಸ್ ನಥಿಂಗ್ ಬಟ್ ಪ್ರೈಮರಿ ವೋಲ್ಟೇಜ್ ಆಗಿದೆ ಅಲ್ಲಿ. ಸೊ 110 ಪ್ರೈಮರಿ ಟರ್ನ್ಸ್ ಈಸ್ ಈಕ್ವಲ್ ಟು 110 ಈಸ್ ಈಕ್ವಲ್ ಟು N1 ಎಷ್ಟಾಗುತ್ತೆ ಅಲ್ಲಿಗೆ 110 ಇಂಟು 8 ಅಂತ ಹೇಳಿದ್ರೆ 880 ಟರ್ನ್ಸ್ ಆಗುತ್ತೆ, 880 ಟರ್ನ್ಸ್. ಸೊ ಸೆಕೆಂಡರಿ ಟರ್ನ್ಸ್ N2 ಈಸ್ ಈಕ್ವಲ್ ಟು 8, N2 ಈಸ್ ಈಕ್ವಲ್ ಟು 8 ಇಂಟು 25. ಸೊ ಆಲ್ರೆಡಿ ನನಗಲ್ಲಿ ವೋಲ್ಟೇಜನ್ನು ಕೊಟ್ಟಿದೆ, ನನಗೆ ಪ್ರೈಮರಿ ವೋಲ್ಟೇಜ್ 110 ಆದರೆ ಸೆಕೆಂಡರಿ ವೋಲ್ಟೇಜು 25. ಸೊ ಬೇಸ್ಡ್ ಆನ್ ದಟ್ 8 ಇಂಟು 25 ಈಸ್ ಈಕ್ವಲ್ ಟು 200 ಟರ್ನ್ಸ್. ಸೊ ಒನ್ಸ್ ಅಗೇನ್ ಪ್ರೈಮರಿ ಟರ್ನ್ಸು ನನಗೆ ಗೊತ್ತಿದೆ, ಸೊ ಅದನ್ನು ನಾನು ಕಂಡುಹಿಡಿಬೇಕಾಗಿದೆ ಇವಾಗ. ಸೊ ಪ್ರೈಮರಿ ಟರ್ನ್ಸ್ ಈಸ್ ಈಕ್ವಲ್ ಟು N1 ಬೈ V1 ಈಸ್ ಈಕ್ವಲ್ ಟು 8. ಸೊ N1 ಈಸ್ ಈಕ್ವಲ್ ಟು 8 ಇಂಟು ಪ್ರೈಮರಿ ವೋಲ್ಟೇಜ್ 110 ಈಸ್ ಈಕ್ವಲ್ ಟು 880 ಟರ್ನ್ಸ್. ಆ್ಯಂಡ್ ಸೆಕೆಂಡರಿ ಟರ್ನ್ಸ್ N2 ಈಸ್ ಈಕ್ವಲ್ ಟು 8 ಇಂಟು 25 ಈಸ್ ಈಕ್ವಲ್ ಟು 200 ಟರ್ನ್ಸ್. ಸೊ ಈ ರೀತಿಯಾಗಿ ನಾವು ಒಂದು ಕ್ಯಾಲ್ಕುಲೇಷನ್, ಸಿಂಪಲ್ ಕ್ಯಾಲ್ಕುಲೇಷನನ್ನು ಮಾಡಬೇಕಾಗತ್ತೆ. ಸೊ ನೀವೀಗ ಇದನ್ನೇ ಆಧಾರವಾಗಿ ಇಟ್ಕೊಂಡು ಕ್ವಶನ್ಗಳಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಸನ್ನು ಬೇರೆ ಬೇರೆ ವ್ಯಾಲ್ಯೂಗೆ ಚೇಂಜ್ ಮಾಡ್ಕೊಳ್ಳಿ. ಸೊ ಅಲ್ಲಿರ್ತಕ್ಕಂಥ ಗಿವನ್ ಡೇಟಾದಲ್ಲಿ ಬರ್ತಕ್ಕಂಥ ವ್ಯಾಲ್ಯೂಗಳನ್ನು ಚೇಂಜ್ ಮಾಡಿ ನೀವು ಒನ್ ಮೋರ್ ಕ್ಯಾಲ್ಕುಲೇಷನ್ಗಳನ್ನು ಬೇಸ್ಡ್ ಆನ್ ದಿಸ್ ಕ್ಯಾಲ್ಕುಲೇಷನ್ ಮೆಥಡನ್ನು ಫಾಲೋ ಮಾಡ್ತಾ ನೀವು 1, 2, 3 ಸೊ ಇದು ಪ್ರಾಕ್ಟೀಸ್ ಆಗೋವರೆಗೂ ನೀವೇನು ಮಾಡ್ಬೋದು, ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಏನಾಗುತ್ತೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆ ಟ್ರಾನ್ಸ್ಫಾರ್ಮರ್ ಮೇಲೆ ಬರ್ತಕ್ಕಂಥ ಇಂಥ ಸಿಂಪಲ್ ಕ್ಯಾಲ್ಕುಲೇಷನನ್ನು ನೀವು ಯಾವಾಗ ಬೇಕಾದ್ರೂ ಮಾಡಬಹುದು ಅಂತ. ಒನ್ಸ್ ಅಗೇನ್, ಸೊ ನಾವಿಲ್ಲಿ ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ ಅನ್ನು ಯಾವುದರಲ್ಲಿ ಹೇಳ್ತೀವಿ, VA ವೋಲ್ಟ್ ಆಂಪೇರ್ನಲ್ಲಿ ಹೇಳ್ತೀವಿ. ಜನರಲಾಗಿ ನೀವು ಕೇಳ್ಬೋದು. ಹಾಗೆಯೇ KVAನಲ್ಲೂ ಕೂಡ ಹೇಳ್ತೀವಿ. ಸೊ ಇಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಆಪರೆಂಟ್ ಪವರ್. VA ಅಥವಾ KVA ಅಂತ ಏನು ಹೇಳ್ತೀವಿ, ದಿಸ್ ಈಸ್ ನಥಿಂಗ್ ಬಟ್ ಆಪರೆಂಟ್ ಪವರ್. ಇಟ್ ಈಸ್ ನಾಟ್ ಬೈ ಟ್ರೂ ಪವರ್. ರೇಟಿಂಗ್ ಆಫ್ ಟ್ರಾನ್ಸ್ಫಾರ್ಮರ್ನ ನಾವು ಟ್ರೂ ಪವರಲ್ಲಿ ನಾವು ರೇಟಿಂಗ್ ಮಾಡೋದಿಲ್ಲ. ಟ್ರೂ ಪವರ್ ಅಂತ ಹೇಳಿದ್ರೆ ಇಲ್ಲಿ ವ್ಯಾಟ್ ಆರ್ ಕಿಲೋವ್ಯಾಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವ್ಯಾಟ್ ಆರ್ ಕಿಲೋವ್ಯಾಟಿಗೆ ನನಗೆ ಏನು ಸೇರುತ್ತೆ ಅಂತ ಹೇಳಿದ್ರೆ KW ಈಸ್ ಈಕ್ವಲ್ ಟು ಅಂದರೆ ಕಿಲೋವ್ಯಾಟ್ ಈಸ್ ಈಕ್ವಲ್ ಟು KVA ಇಂಟು ಕಾಸ್ ಥೀಟಾಸ್ ಇರುತ್ತೆ. KVA ಇಂಟು ಕಾಸ್ ಥೀಟಾಸ್ ಇರುತ್ತಲ್ವ. ಸೊ ಹಾಗಾಗಿ ನನಗಿಲ್ಲಿ ಟ್ರಾನ್ಸ್ಫಾರ್ಮರ್ನೊಳಗಡೆಗೆ ಇದು ಲೋಡ್ ಯಾವ ರೀತಿ ಇದೆ ಅಂತೇಳಿ ನಾವು ಹೇಳೋದಕ್ಕೆ ಬರೋದಿಲ್ಲ. ಅದು ರೆಸಿಸ್ಟಿವ್ ಲೋಡ್ ಇರ್ಬೋದು, ಇಂಡಕ್ಟಿವ್ ಲೋಡ್ ಇರ್ಬೋದು, ಕೆಪಾಸಿಟಿವ್ ಲೋಡ್ ಇರ್ಬೋದು, ಅಥವಾ ದೀಸ್ ಕಂಬೈನ್ಡ್ ಲೋಡ್ ಇರ್ಬೋದು. ಸೊ ಹಾಗಾಗಿ ನಾವು ಲೋಡ್ ಹೀಗೆ ಇರುತ್ತೆ ಅಂತ ಹೇಳೋಕ್ಕಲ್ಲ. ಇಫ್ ದ ಪವರ್ ಫ್ಯಾಕ್ಟರ್ ಈಸ್ ನನ್ ಆಫ್ ದ ಸ್ಪೆಸಿಫಿಕ್ ಲೋಡ್ ದೆನ್ ಓನ್ಲಿ ದ ಲೋಡ್ ಕರೆಂಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್. ಸೊ ನನಗೆ ಇಂಥದ್ದೇ ಲೋಡ್ ಇದೆ ಅಂತ ಅಂದಾಗ ಮಾತ್ರ ನಾನು ಅದರ ಒಂದು ಲೋಡ್ ಕರೆಂಟನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಅದರ್ವೈಸ್ ನಾವೇನು ಮಾಡಬೇಕಾಗತ್ತೆ, ಕರೆಂಟ್ ಮೇ ಬಿ ಮೋರ್ ದ್ಯಾನ್ ದ ರೇಟೆಡ್. ಸೊ ನಾನು ಅದನ್ನು ಹೇಗೆ ಮಿಸ್ ಆಗಿ ತೊಗೊಂಡ್ರೆ ಸೊ ನನಗೆ ಅದು ವ್ಯತ್ಯಾಸ ಬರೋ ಸಾಧ್ಯತೆ ಇರ್ತದೆ ಅಥವಾ ಹೆಚ್ಚಾಗೋ ಸಾಧ್ಯತೆ ಇದೆ, ರೇಟ್ ಆಫ್ ಕರೆಂಟ್ ಅಂತ ಹೇಳ್ತೀವಿ. ಇಫ್ ದ ಟ್ರಾನ್ಸ್ಫಾರ್ಮರ್ ರೇಟಿಂಗ್ ಈಸ್ ಇನ್ KVA, ದ ಲೋಡ್ ಕರೆಂಟ್ ಕ್ಯಾನ್ ಬಿ ಡಿಟರ್ಮಿನ್ಡ್ ಡೈರೆಕ್ಟ್ಲಿ ಬೈ ನೋವಿಂಗ್ ದ ಇಟ್ಸ್ ವೋಲ್ಟೇಜ್. ಸೊ ಇದು KVA ರೇಟಿಂಗಲ್ಲಿ ಇರೋದ್ರಿಂದ ನಾವು ಆ ವೋಲ್ಟೇಜ್ ಏನಿದೆ ಗೊತ್ತಿರ್ತಕ್ಕಂಥ ವೋಲ್ಟೇಜೇ ಇರ್ತದೆ. ಅದು ಆ ವೋಲ್ಟೇಜ್ ರೇಟಿಂಗ್ ಒಂದು ಗೊತ್ತಾದರೆ ಸಾಕು, ಅದರ ಫುಲ್ ಲೋಡ್ ಕರೆಂಟ್ ಏನು ಅಂತ ಅನ್ನೋದನ್ನು ನಾವು ತಿಳ್ಕೊಬೋದು. ಬಟ್ ಇಲ್ಲಿ ಒಂದು ವೇಳೆ ಅಪರೆಂಟ್ ಪವರಲ್ಲಿ ಇರದೆ ಟ್ರೂ ಪವರಲ್ಲಿ ಇದ್ದಿದ್ದರೆ ಸೊ ನನಗೆ ಕಾಸ್ ಥೀಟಾ ಮಸ್ಟ್ ಆ್ಯಂಡ್ ಶುಡ್ಡಾಗಿ ಗೊತ್ತಾಗಬೇಕಾಗತ್ತು. ಕಾಸ್ ಥೀಟಾ ಗೊತ್ತಾಗಬೇಕು ಅಂದರೆ ನನಗೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ನಾನು ಯಾವ ಥರದ್ದು ಬೇಕಾದ್ರೆ ಅದ್ರ ಮೇಲೆ ಲೋಡ್ ಹಾಕೋ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ನಾವಿಲ್ಲಿ ಆಪರೆಂಟ್ ಪವರ್ ಬೇಸ್ಡ್ ಮೇಲೇ ನಾವು ಇದನ್ನು ರೇಟಿಂಗನ್ನು ಮಾಡಿರ್ತೀವಿ ಅಂತ ಹೇಳ್ತೀವಿ. ಸೊ ಆ ಕಾರಣದಿಂದ ಟ್ರಾನ್ಸ್ಫಾರ್ಮರ್ ರೇಟಿಂಗ್ಸ್ ಆರ್ ಇನ್ VA ಆರ್ KVA. Hence the transformer are rated in VA or KVA because the safety maximum load current can be calculated without knowing the power factor. ಪವರ್ ಫ್ಯಾಕ್ಟರ್ ಗೊತ್ತಿಲ್ಲದೇ ನಾವು ಬರೀ ಕೇವಲ ಅದರ ವೋಲ್ಟೇಜ್ ರೇಟಿಂಗ್ ಆಧಾರದ ಮೇಲೇ ಅದರ ಒಂದು ಮ್ಯಾಕ್ಸಿಮಮ್ ಲೋಡ್ ಕರೆಂಟ್ ಏನು ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಹಾಗೆಯೇ ದ KVA ಆಫ್ ದ ಪ್ರೈಮರಿ ಮಸ್ಟ್ ಈಕ್ವಲ್ ಟು ದ KVA ಆಫ್ ದ ಸೆಕೆಂಡರಿ. ಸಾಮಾನ್ಯವಾಗಿ ನಾವಿಲ್ಲಿ ಐಡಿಯಲ್ ಟ್ರಾನ್ಸ್ಫಾರ್ಮರ್ ಕಾನ್ಸೆಪ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡಾಗ ಇದು ನಮ್ಗೆ ಬರ್ತದೆ. ಅಂದರೆ KVA ಆಫ್ ದ ಪ್ರೈಮರಿ ವೈಂಡಿಂಗ್ ಎಷ್ಟಿರುತ್ತೋ ಹಾಗೆ KVA ಆಫ್ ದ ಸೆಕೆಂಡರಿ ವೈಂಡಿಂಗ್ ಕೂಡ ಅಷ್ಟೇ ಇರುತ್ತೆ ಅಂತ. ಅಂದರೆ VI ಇನ್ಪುಟ್ ಈಸ್ ಈಕ್ವಲ್ ಟು ಔಟ್ಪುಟ್ ಅಂತ
ಇದು ಅರ್ಥ ಕೊಡುತ್ತೆ. ವಿ ನೋ ದಟ್ ದ ಟರ್ಮಿನಲ್ ವೋಲ್ಟೇಜ್ ರೇಷಿಯೋ ಈಸ್ ಈಕ್ವಲ್ ಟು ಟರ್ನ್ಸ್ ರೇಷಿಯೋ. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಟ್ರಾನ್ಸ್ಫಾರ್ಮೇಷನ್ ರೇಷಿಯೋದಲ್ಲಿ ನೋಡಿದಾಗ ಇದನ್ನು ಗಮನಿಸಿದ್ದೀವಿ. ದ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಕರೆಂಟ್ಸ್ ಆರ್ ಇನ್ವರ್ಸ್ಲಿ ರಿಲೇಟೆಡ್ ಟು ದ ಟರ್ನ್ಸ್ ರೇಷಿಯೋ ಅಂತ ಹೇಳ್ತೀವಿ. ಅಂದರೆ ಬೇಸ್ಡ್ ಆನ್ ದಿಸ್ ಫಾರ್ಮುಲಾ ನಾವು ಇದನ್ನು ಹೇಳ್ಬೋದು. ಸೊ ಅಲ್ಲಿ ನೋಡಿರ್ಬೋದು, ಇಲ್ಲಿ ವಿ ಪಿ ಡಿವೈಡೆಡ್ ಬೈ ವಿ ಎಸ್ ಈಸ್ ಈಕ್ವಲ್ ಟು ಐ ಎಸ್ ಡಿವೈಡೆಡ್ ಬೈ ಐ ಪಿ ಈಸ್ ಈಕ್ವಲ್ ಟು ಇ ಪಿ ಡಿವೈಡೆಡ್ ಬೈ ಇ ಎಸ್ ಈಸ್ ಈಕ್ವಲ್ ಟು ಎನ್ ಪಿ ಡಿವೈಡೆಡ್ ಬೈ ಎನ್ ಎಸ್. ದಿಸ್ ಈಸ್ ದ ಟ್ರಾನ್ಸ್ಫಾರ್ಮೇಷನ್ ರೇಷಿಯೋ, ಒಂದು ಈಕ್ವೇಷನ್ ಫಾರ್ಮುಲಾ ಅಂತ ಹೇಳ್ತಲ್ಲ. ಸೊ ಈ ಒಂದು ಬೇಸ್ ಮೇಲೆ ನಾವು ಈ ಎಕ್ಸಾಂಪಲ್ಸ್ 2 ಎಕ್ಸಾಂಪಲ್ಸ್ಗಳನ್ನು ಇಟ್ಕೊಂಡು ಇದಕ್ಕೆ ಬೇರೆ ಬೇರೆ ವ್ಯಾಲ್ಯೂಗಳನ್ನು ನೀವು ತಗೊಳ್ತಾ ಇದ್ರ ಕ್ವಶನಲ್ಲಿ ವ್ಯಾಲ್ಯೂಗಳನ್ನು ಚೇಂಜ್ ಮಾಡಿ ಇದರಂತೆ ಒಂದು 4-5 ಪ್ರಾಬ್ಲಮನ್ನು ಸಾಲ್ವ್ ಮಾಡಿದರೆ ಇದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒನ್ ಮೋರ್ ಟೈಮ್ ಈ ಕ್ಲಾಸನ್ನು ನೀವು ಕೇಳಿಸ್ಕೊಳ್ಳಿ. ಸೊ ಆ ಬೇಸ್ ಮೇಲೆ ನೀವು ಇದನ್ನು ರೇಟಿಂಗ್ ಆಫ್ ಟ್ರಾನ್ಸ್ಫರ್ ಮಾಡಿ ಯಾವ ರೀತಿ ಮಾಡ್ತಾರೆ, ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಸೊ ಇವತ್ತಿನ ಈ ಸೆಷನನ್ನು ಇಲ್ಲಿ ಮುಗಿಸುವಂಥ ಸಮಯ. ಮುಂದೆ ನಮಗೆ ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ಈಸ್ ಟೈಪ್ಸ್ ಆರ್ ಕ್ಲಾಸಿಫಿಕೇಷನ್ ಆಫ್ ದಿ ಟ್ರಾನ್ಸ್ಫಾರ್ಮರ್. ಸೊ ಏನೆಲ್ಲ ಟೈಪ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಗಳಿದ್ದಾವೆ ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಧನ್ಯವಾದ.